ಸ್ನೇಹಿತರೆ ನಮಸ್ತೆ. ನಿನ್ನೆ ಹುಣಸೂರಿನಲ್ಲಿ 8 ಕರುಗಳನ್ನ ಕಸಾಯಿಖಾನೆಗೆ ತಗೊಂಡು ಹೋಗ್ತಾ ಇದ್ದದನ್ನ ನಮ್ಮ ರಾಷ್ಟ್ರ ರಕ್ಷಣಾ ಪಡೆ ಕಾರ್ಯಕರ್ತ ವಿನಯ್ ಮತ್ತೆ ರವಿ ಅನ್ನೋರು ತಡೆದಿದ್ದಾರೆ. ಪೊಲೀಸ್ನವ್ರಿಗೆ ಫೋನ್ ಮಾಡಿದ್ದಾರೆ. 112ಗೆ ಫೋನ್ ಮಾಡಿದ್ರೆ ಸ್ಪಾಟಿಗೆ ಯಾರು ಬರಬೇಕು? ಪೊಲೀಸ್ನವ್ರು ಬರಬೇಕು. ಆದ್ರೆ ಮತ್ತೆ ಶಾರುಖ್ ಅನ್ನೋ ವ್ಯಕ್ತಿ ಬರ್ತಾನೆ. ನಾವು ಪೊಲೀಸ್ನವ್ರಿಗೆ ಮಾಹಿತಿ ಕೊಟ್ರೆ, ಸರ್ ಗಾಡಿ ಹಿಡಿದಿದ್ದೀವಿ, ಬೇಗ ಬನ್ನಿ, ಅಕ್ರಮವಾಗಿ ಸಾಗಿಸ್ತಿದ್ದಾರೆ, ಕಸಾಯಿಖಾನೆಗೆ ತಗೊಂಡು ಹೋಗ್ತಿದ್ದಾರೆ, ಬಹಳ ಕ್ರೂರವಾಗಿ ತಗೊಂಡು ಹೋಗ್ತಿದ್ದಾರೆ ಅಂತ ನಾವು ಪೊಲೀಸ್ನವ್ರಿಗೆ ಫೋನ್ ಮಾಡಿದ್ರೆ, ಸ್ಪಾಟಿಗೆ ಆ ತಗೊಂಡು ಹೋಗ್ತಾ ಇದ್ರಲ್ಲ ಗಾಡಿ ಮತ್ತೆ ಆ ಗೋವುಗಳು, ಅದ್ರ ಮಾಲೀಕ ಶಾರುಖ್ ಅನ್ನೋ ಒಬ್ಬ ಪುಂಡ್ ಪೋಖರಿ ಗುಲಾಮ, ಅವನು ಆ ಜಿಹಾದಿ ಸ್ಪಾಟಿಗೆ ಬರ್ತಾನೆ. ಪೊಲೀಸ್ನವರು ಯಾರಿಗೆ ಕೆಲಸ ಮಾಡ್ತಾ ಇದ್ದೀರಾ? ನಾವು ನಿಮಗ್ ಮಾಹಿತಿ ಕೊಟ್ರೆ ಅವನ ಹೆಂಗ್ ಬರ್ತಾನೆ? ಕಳೆದ ಬಾರಿ 112 ಫೋನ್ ಮಾಡಿದಾಗ್ಲೂ ಅವನು 4 ಜನ ಹುಡುಗರು ಹಾಕೋ ಬಂದು ಚಂದ್ರಮೌಳಿ ಅನ್ನೋ ನಮ್ಮ ಕಾರ್ಯಕರ್ತನ ಮೇಲೆ ಹಲ್ಲೆ ಮಾಡಿದ್ದು ನಮ್ಗೆಲ್ಲ ನೆನಪಿದೆ, ಮರ್ತೋಗಿದೀವಿ ಅಂತ ಅನ್ಕೋಬೇಡಿ. ಯಾಕೆ ಮಾಡ್ತೀರಿ ಅಂತ ನಮ್ಮ ಕೆಲಸನ? ಎಷ್ಟು ಕೊಡ್ತಾನೆ ಶಾರುಖ್ ನಿಮಗೆ? ಒಂದ್ ಕೆಲಸ ಮಾಡಿ, ಆ ಶಾರುಖ್ ಎಷ್ಟು ಕೊಡ್ತಾನೆ ಗಾಡಿ ಬಿಡೋದಕ್ಕೆ ಅಂತ ಹೇಳಿ, ನಾವು ಅದೆಲ್ಲಾದ್ರೂ ಭಿಕ್ಷೆ ಎತ್ಕೊ ಬಂದಾದ್ರೂ ಸರಿ, ಹಿಂದೂ ಸಮಾಜ ನಾವು ನಿಮಗೆ ಆ ಮಾಮೂಲಿ ಕೊಡ್ತೀವಿ. ನೀವು ದಯವಿಟ್ಟು ಆ ಶಾರುಖ್ನ ಗಾಡಿಗಳನ್ನ ತಡೀರಿ. ನಾನು ಒಟ್ಟಾರೆ ಹುಣಸೂರು ಪೊಲೀಸ್ನವ್ರಿಗೆ ಹೇಳ್ತಾ ಇರೋದು, ಯಾಕಿಂತ ನಮಕರಂ ಕೆಲಸ ಮಾಡ್ತಾ ಇದೀರಿ ನೀವು? ನಾವು ಯಾಕೆ ನಿಮ್ಮ ಮೇಲೆ ದ್ವೇಷ ಸಾಧಿಸೋಣ? ನಾವ್ ಯಾಕೆ ಅಲ್ಲಿಗೆ ಬಂದು ಆ ಕಷ್ಟಪಟ್ಟು ಯಾಕೆ ಮಾಡ್ಬೇಕು? ಒಂದ್ ಕೆಲಸ ಮಾಡಿ, ಅದೆಷ್ಟು ಗಾಡಿಯವರು ಒಂದ್ ಗಾಡಿ ಬಿಡೋದಕ್ಕೆ ನಮ್ಗೆ ಇಷ್ಟು ಕೊಡ್ತಾರೆ ಅಂತ ಹೇಳಿ, ಆ ಗಾಡಿ ಹಿಡಿಯೋದಕ್ಕೆ ಎಷ್ಟು ಕೊಡ್ಬೇಕು ನಾನು ಕೊಡ್ತೀನಿ ಅತ್ತಾಗಿ. ಅದೆಲ್ಲೆಲ್ಲಾರು ಸರಿ, ಭಿಕ್ಷೆ ಎತ್ಕೊ ಬಂದಾದ್ರೂ ಕೊಡ್ತೀನಿ ರೀ ಅತ್ತಾಗೆ. ಗಾಡಿ ಹಿಡೀರಿ, ಆ ಮಾಮೂಲಿ ನಾವೇ ಕೊಡ್ತೀವಿ. ಅವ್ರಿಗೆ ಮಾಹಿತಿ ಕೊಡ್ತೀರಾ, ನಾವು ಗಾಡಿ ಹಿಡಿದ್ರೆ ಹೋಗ್ಲಿ ಗಾಡಿ ಹೋಯ್ತಾವೆ ಅಂತ ಹೇಳ್ಬಿಟ್ಟು ನಿಮಗೆ ಗೊತ್ತಿರ್ತಾವ ತಾನೆ, ನೀವು ತಡಿಬಹುದು ತಾನೆ. ಆ ಕ್ರೂರವಾಗಿ ತುಂಬ್ಕೊಂಡು ಹೋಗ್ತಾ ಇರೋದು, ಎಷ್ಟು ಕ್ರೂರವಾಗಿ ಸ್ನೇಹಿತರೆ. ನೆನ್ನೆ ಹಿಡಿದಿದ್ದು ಗಾಡಿದು ವಿಡಿಯೋ ನೋಡಿ ಹೇಗಿದೆ. ಹಲೋ ಪರಿಯಂ ಸ್ನೇಹಿತರೆ, ಇಲ್ಲಿ ಹೊಸಕೋಟೆಯಿಂದ ಹುಣಸೂರಿಗೆ ಲಾಸ್ಟ್ ಟೈಮ್ ಗಾಡಿ ಹಿಡಿದಿದ್ವಿ. ನಮ್ಮ ಕಾರ್ಯಕರ್ತರ ಮೇಲೆ ಹಲ್ಲೆ ಮಾಡಿದ್ರು. ಅವನದೇ ಗಾಡಿ ಇವತ್ತು ಒಂದು ಜೀತು ಆಟೋದಲ್ಲಿ 8 ಕರುಗಳು ತುಂಬಿದ್ದಾರೆ. ಇಲ್ಲಿ ನೋಡಿ, ಆ ಕರುಗಳು ಎಷ್ಟು ಕ್ರೂರವಾಗಿ ತುಂಬಿದ್ದಾರೆ ಅಂದ್ರೆ, ಅಲ್ಲಿ ಕೆಳಗಡೆ ನೋಡಿ, ಅಲ್ಲಿ ಅದನ್ನ ತುಳ್ಕೊಂಡು ಮಲಗೈತೆ, ಆ ಲೆವೆಲ್ಗೆ ತುಂಬ್ಕೊಂಡು ಹೋಯ್ತವ್ರೆ. ಪೊಲೀಸ್ನವ್ರಿಗೆ ಫೋನ್ ಮಾಡಿದ್ವಿ, ಅವ್ರು ಬರ್ತಾ ಇದ್ದಾರೆ. ರವಿ ಅಂಚೆ ಮತ್ತೆ ನಾವು ಇಬ್ರು ಸೇರಿ ತೋರಿಸುವ ಗಾಡಿ. ಸರಿ ಸರ್, ಆಯ್ತು, ನಾನು ಕನ್ಫರ್ಮ್ ಮಾಡ್ತೀನಿ. ಇಡೀ ರಾಜ್ಯದಲ್ಲಿ ನಾನು ಒಟ್ಟಾರೆ ಎಲ್ಲರಿಗೂ ಹೇಳ್ತಾ ಇರೋದು, ಪೊಲೀಸ್ನವರು ನಿಮಗೆ ಗೊತ್ತಿದೆ, ಅಕ್ರಮವಾಗಿ ಕಸಾಯಿಖಾನೆಗೆ ಗೋವುಗಳನ್ನು ತಗೊಂಡು ಹೋಗೋದು ಇಂತಿಂತ ಗಾಡಿಗಳಲ್ಲಿ, ಇಂತಿಂತ ಕಂಟೈನರ್ಗಳಲ್ಲೇ ತಗೊಂಡು ಹೋಗ್ತಾರೆ ಅಂತ ನಿಮಗೆ ಗೊತ್ತಿದೆ. ನೀವು ತಡೆಯೋದಿಲ್ಲ, ಯಾಕೆಂದ್ರೆ ಮಾಮೂಲಿ ಇಸ್ಕೊಳ್ತೀರಿ. ನಾನು ದಾಖಲೆ ಸಮೇತ ಬೇಕಾ ನಿಮಗೆ? ನಾನು ಕೊಡ್ಲಾ ಎಲ್ಲೆಲ್ಲಿ ಮಾಮೂಲಿ ಇಸ್ಕೊಂತೀರಿ, ಯಾವ್ಯಾವ ಚೆಕ್ ಪೋಸ್ಟ್ ನಲ್ಲಿ ಎಷ್ಟೆಷ್ಟು ದುಡ್ಡು ಇಸ್ಕೊಂತೀರಿ ಅಂತ? ಒಂದ್ ಕೆಲಸ ಮಾಡ್ರಿ, ನೀವು ನಮಗೆ ಕೊಟ್ಬಿಟ್ರಿ ಹೋಗ್ಲಿ. ನನ್ನ ನಂಬರ್ 9590734057. ನನ್ನ ನಂಬರಿಗೆ ಒಂದು ಮೆಸೇಜ್ ಹಾಕ್ಬಿಟ್ರಿ, ಈ ಗಾಡಿ ಬಿಡೋದಕ್ಕೆ ನಮಗೆ ಇಷ್ಟು ಸಾವಿರ ಕೊಡ್ತಾರೆ, ಪುನೀತ್ ಅವ್ರೆ ನೀವು ಇಷ್ಟು ಸಾವಿರ ಕೊಟ್ರೆ ನಾವು ಈ ಗಾಡಿ ಹಿಡಿತೀವಿ ಅಂತ ನಾವು ಕೊಡ್ತೀವಿ ಹೋಗ್ಲಿ. ಅದೆಲ್ಲಾರು ಭಿಕ್ಷೆ ಬೇಡ್ಕ ಬಂದಾದ್ರೂ ಸರಿ, ನಾವು ಹಿಂದೂ ಸಮಾಜ ಒಟ್ಟಿಗೆ ಸೇರಿ ನಿಮಗೆ ಹಣ ಹಾಕ್ತಿವಿ. ಅದೇ ದುಡ್ಡಲ್ಲೇ ನಮ್ಮ ಹೆಂಡತಿಗೆ ಸೀರೆ ಕೊಡಿಸ್ಬೇಕು ಅಂದ್ರೆ ಕೊಡಿಸ್ರಿ ಎತ್ತಾಗಿ, ನಾವು ಕೊಡ್ತೀವಿ, ತಾಂಡೋಗ್ರಿ ಎತ್ತಾಗಿ. ನಿಮ್ಮ ಮಕ್ಳಿಗೆ ಅದೇ ದುಡ್ಡೇ ಬೇಕು, ನಿಮ್ಮ ಮಕ್ಳು ಸಾಕಕ್ಕೆ ಅನ್ನೋದಾದ್ರೆ ನಾವೇ ಕೊಡ್ತೀವಿ. ಅದೇ ದುಡ್ಡು, ಒಳ್ಳೆ ದುಡ್ಡು ನಾವೇ ಕೊಡ್ತೀವಿ. ಭಿಕ್ಷೆ ಎತ್ಕೊಂಡ್ ಬಂದಾದ್ರೂ ಸರಿ, ನೀವು ಅದ್ರಲ್ಲೇ ಗಾಡಿ ಹಿಡೀರ್ರಿ. ನೀವು ಗಾಡಿ ಬಿಟ್ರೆ ಎಷ್ಟು ದುಡ್ಡು ಸಿಗುತ್ತೋ ಗಾಡಿ ಹಿಡೀರ್ರಿ, ಅಷ್ಟು ದುಡ್ಡು ನಾವೇ ಕೊಡ್ತೀವಿ. ನಾಚಿಕೆ ಆಗೋದಿಲ್ವ ನಿಮಗೆ ಪೊಲೀಸ್ನವರಿಗೆ? ಕಳ್ಳ ಕದೀಮ್ನ ಜೊತೆಲಿ ನಿಲ್ಲಿಸ್ಕೊಂಡಿದ್ದೀರಲ್ರಿ. ಮತ್ತೆ ನೆನ್ನೆ ಕೂಡ ಬಂದು ಅವನು ಹಲ್ಲೆ ಮಾಡ್ಲಿಕ್ಕೆ ಬರ್ತಾನೆ ಕಾರ್ಯಕರ್ತರ ಮೇಲೆ. ನಾಚಿಕೆ ಆಗಬೇಕು ನಿಮಗೆ. ಅಕ್ರಮವಾಗಿ ಕಸಾಯಿಖಾನೆಗೆ ಸಾಗಿಸ್ತಾ ಇರ್ತಕ್ಕಂಥ ಗೋವುಗಳಿಂದ ಮಾಮೂಲಿ ತಗೊಂಡು ನೀವು ಹಿಂಗೆ ಬಿಡ್ತಾ ಇರಿ. ನಾವ್ ಹಿಡಿಯಕ್ ಬಂದಾಗ ಅವ್ರಿಗೆ ಮಾಹಿತಿ ಕೊಟ್ಟು ಅವ್ರನ್ನ ಕರ್ಸಿ ಗಲಾಟೆ ಮಾಡ್ಬೇಕು ಅನ್ನೋದೇ ನಿಮ್ಮ ದೊಡ್ಡ ಉದ್ದೇಶ. ಆದ್ರೆ ನೀವು ಮಾಡಿ, ನಾವೇನ್ ಮಾಡ್ಬೇಕು ಕಾನೂನಾತ್ಮಕವಾಗಿ ಅಂತ ನನಗೂ ಗೊತ್ತಿದೆ, ನಾನು ಮಾಡ್ತೀನಿ.